ನಮಸ್ಕಾರ. ಜಿಚೆಂಪೇಂಟ್ ನಲ್ಲಿ ಎಡಿಟ್ ಪ್ರೆಫರೆನ್ಸಸ್, ಟೆಂಪ್ಲೇಟ್ಸ್ ಮತ್ತು ರೆಸಿಡ್ಯೂಸ್ ಎನ್ನುವ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಪ್ರೆಫರೆನ್ಸಸ್ ಅನ್ನು ಎಡಿಟ್ ಮಾಡುವುದು, ಟೆಂಪ್ಲೇಟ್ ಗಳನ್ನು ನಿಭಾಯಿಸುವುದು, ಸಿದ್ಧವಾಗಿರುವ ಟೆಂಪ್ಲೇಟ್ ಗಳನ್ನು ಆಯ್ಕೆ ಮಾಡುವುದು ಹಾಗೂ ಬಳಸುವುದು ಮತ್ತು ಹೊಸ ಟೆಂಪ್ಲೇಟ್ ಅನ್ನು ಸೇರಿಸುವುದು ಇತ್ಯಾದಿಗಳನ್ನು ಕಲಿಯುವೆವು. ನಾವು ರೆಸಿಡ್ಯೂಸ್ ನ ಉಪಯೋಗಗಳು ಮತ್ತು ರೆಸಿಡ್ಯೂಸ್ ಅನ್ನು ಎಡಿಟ್ ಮಾಡುವುದನ್ನು ಸಹ ಕಲಿಯುವೆವು. ಇಲ್ಲಿ ನಾನು ಉಬುಂಟು ಲಿನಕ್ಸ್ ಒಎಸ್ ನ 1204 ನೇ ಆವೃತ್ತಿಯನ್ನು ಹಾಗೂ ಜಿಚೆಂಪೇಂಟ್ ನ 01210 ಆವೃತ್ತಿಯನ್ನು ಬಳಸುತ್ತಿದ್ದೇನೆ. ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನೀವು ಜಿಚೆಂಪೇಂಟ್ ಕೆಮಿಕಲ್ ಸ್ಟ್ರಕ್ಚರ್ ಎಡಿಟರ್ ನ ಬಗ್ಗೆ ತಿಳಿದಿರಬೇಕು. ಇಲ್ಲದಿದ್ದರೆ ಸಂಬಂಧಿತ ಟ್ಯುಟೋರಿಯಲ್ ಗಳಿಗಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ ಗೆ ಹೋಗಿ. ನಾನು ಈಗಾಗಲೇ ಹೊಸ ಜಿಚೆಂಪೇಂಟ್ ಅಪ್ಲಿಕೇಶನ್ ಅನ್ನು ತೆರೆದಿದ್ದೇನೆ. ಪ್ರೆಫರೆನ್ಸಸ್ ಅನ್ನು ಎಡಿಟ್ ಮಾಡುವುದರ ಮೂಲಕ ನಾವು ಟ್ಯುಟೋರಿಯಲ್ ಅನ್ನು ಆರಂಭಿಸೋಣ. ಎಡಿಟ್ ಮೆನ್ಯುವಿಗೆ ಹೋಗಿ, ಅಲ್ಲಿ ಪ್ರೆಫರೆನ್ಸಸ್ ಗೆ ಹೋಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಜಿಚೆಂಪೇಂಟ್ ಪ್ರೆಫರೆನ್ಸಸ್ ವಿಂಡೋ ತೆರೆದುಕೊಳ್ಳುತ್ತದೆ. ಡಿಫಾಲ್ಟ್ ಕಂಪ್ರೆಷನ್ ಲೆವೆಲ್ ಫಾರ್ ಜಿಚೆಂಪೇಂಟ್ ಫೈಲ್ಸ್ ಎನ್ನುವ ಮೊದಲನೆಯ ಫೀಲ್ಡ್ ಫೈಲ್ ಗಳನ್ನು ಸೇವ್ ಮಾಡುವಾಗ ಬಳಸಲ್ಪಡುತ್ತದೆ. ಡಿಫಾಲ್ಟ್ ಆಗಿ ಇದು 0 ಆಗಿದೆ. 0 ಆಗಿರದಿದ್ದರೆ ಗ್ಜಿಪ್ ಬಳಸಿ ಫೈಲ್ ಅನ್ನು ಕಂಪ್ರೆಸ್ ಮಾಡಲಾಗುವುದು. ಇನ್ವರ್ಟ್ ವೆಡ್ಜ್ ಹ್ಯಾಶಸ್ ಅನ್ನು ಇನ್ನೊಂದು ಟ್ಯುಟೋರಿಯಲ್ ನಲ್ಲಿ ನಾನು ವಿವರಿಸುವೆನು. ಜಿಚೆಂಪೇಂಟ್ ನಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ ಸಂಬಂಧಿತ ಥೀಮ್ ಒಂದನ್ನು ಹೊಂದಿದೆ. ನಾವು ಜಿಚೆಂಪೇಂಟ್ ಅನ್ನು ಡಿಫಾಲ್ಟ್ ಥೀಮ್ ಆಗಿ ಉಳಿಸಿಕೊಳ್ಳೋಣ. ಈಗ ಥೀಮ್ಸ್ ವಿಭಾಗದಲ್ಲಿನ ಆರೋಸ್ ನ ಬಗ್ಗೆ ನಾನು ಸವಿಸ್ತಾರವಾಗಿ ವಿವರಿಸುವೆನು. ಟೂಲ್ ಬಾಕ್ಸ್ ನಲ್ಲಿನ ವಿಭಿನ್ನ ಬಗೆಯ ಆರೋಗಳನ್ನು ಗಮನಿಸಿ. ಆಡ್ ಆನ್ ಆರೋ ಫಾರ್ ಆನ್ ಇರ್ರಿವರ್ಸಿಬಲ್ ರಿಯಾಕ್ಷನ್, ಆಡ್ ಅ ಪೇರ್ ಆಫ್ ಆರೋಸ್ ಫಾರ್ ಅ ರಿವರ್ಸಿಬಲ್ ರಿಯಾಕ್ಷನ್, ಆಡ್ ಆನ್ ಆರೋ ಫಾರ್ ಅ ರೆಟ್ರೋಸಿಂಥೆಸಿಸ್ ಸ್ಟೆಪ್, ಆಡ್ ಅ ಡಬಲ್ ಹೆಡೆಡ್ ಆರೋ ಟು ರಿಪ್ರೆಸೆಂಟ್ ಮೆಸೊಮೆರಿ. ಈ 4 ಬಾಣಗಳನ್ನು ನಾವು ಡಿಸ್ಪ್ಲೇ ಏರಿಯಾಗೆ ಸೇರಿಸೋಣ. ಆಡ್ ಆನ್ ಆರೋ ಫಾರ್ ಆನ್ ಇರ್ರಿವರ್ಸಿಬಲ್ ರಿಯಾಕ್ಷನ್ ನ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಡಿಸ್ಪ್ಲೇ ಏರಿಯಾದ ಮೇಲೆ ಕ್ಲಿಕ್ ಮಾಡಿ. ಹೀಗೆಯೇ ಇತರ ಪ್ರಕಾರದ ಆರೋಗಳನ್ನು ನಾನು ಡಿಸ್ಪ್ಲೇ ಏರಿಯಾಗೆ ಸೇರಿಸುವೆನು. ಪ್ರೆಫರೆನ್ಸಸ್ ನ ಡಯಲಾಗ್ ಬಾಕ್ಸ್ ನಲ್ಲಿನ ಥೀಮ್ಸ್ ಫೀಲ್ಡ್ ನಿಂದ ಆರೋ ಅನ್ನು ಆಯ್ಕೆ ಮಾಡಿ. ಒಂದು ಕಾಂಟೆಕ್ಸ್ಚುಯಲ್ ಮೆನ್ಯು ತೆರೆದುಕೊಳ್ಳುತ್ತದೆ. ಇಲ್ಲಿ ಬಾಣಗಳ ಲೆಂಗ್ತ್, ವಿಡ್ತ್ ಮತ್ತು ಡಿಸ್ಟೆನ್ಸ್ ಗಳನ್ನು ನಾವು ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಮೌಸ್ ನಿಂದ ಅಪ್ ಅಥವಾ ಡೌನ್ ಆರೋಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ಡಿಸ್ಪ್ಲೇ ಏರಿಯಾದಲ್ಲಿನ ಬಾಣಗಳಲ್ಲಿಯ ಬದಲಾವಣೆಗಳನ್ನು ಗಮನಿಸಿ. ಈಗ ನಾವು ಆರೋ ಹೆಡ್ ಗಳ ಬಗ್ಗೆ ತಿಳಿಯೋಣ. ಇಲ್ಲಿ A, B ಮತ್ತು C ಗಳ ಡಿಫಾಲ್ಟ್ ವ್ಯಾಲ್ಯೂಗಳನ್ನು ತೋರಿಸಲಾಗಿದೆ. A, B ಮತ್ತು C ನಿಯತಾಂಕಗಳು ಆರೋ ಹೆಡ್ ಗಳ ಆಕಾರವನ್ನು ಬದಲಾಯಿಸಲು ಸಹಾಯ ಮಾಡುತ್ತವೆ. ಪ್ರತಿಯೊಂದನ್ನು ಹೆಚ್ಚು ಅಥವಾ ಕಡಿಮೆ ಮಾಡಿ ಮತ್ತು ಆರೋ ಹೆಡ್ ಗಳಲ್ಲಿಯ ಬದಲಾವಣೆಗಳನ್ನು ಗಮನಿಸಿ. ವಿಂಡೋವನ್ನು ಮುಚ್ಚಲು ನಾವು ಕ್ಲೋಸ್ ಬಟನ್ ನ ಮೇಲೆ ಕ್ಲಿಕ್ ಮಾಡೋಣ. ಡಿಸ್ಪ್ಲೇ ಏರಿಯಾವನ್ನು ನಾವು ಕ್ಲಿಯರ್ ಮಾಡೋಣ. ಎಲ್ಲ ಆಬ್ಜೆಕ್ಟ್ ಗಳನ್ನು ಸೆಲೆಕ್ಟ್ ಮಾಡಲು Ctrl A ಒತ್ತಿ. ಎಡಿಟ್ ಮೆನ್ಯುವಿಗೆ ಹೋಗಿ ಕ್ಲಿಯರ್ ನ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಟೆಂಪ್ಲೇಟ್ ಗಳನ್ನು ಹೇಗೆ ನಿಭಾಯಿಸುವುದು ಎಂದು ನಾವು ತಿಳಿಯೋಣ. ಯೂಸ್ ಆರ್ ಮ್ಯಾನೇಜ್ ಟೆಂಪ್ಲೇಟ್ಸ್ ಟೂಲ್ ನ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಪ್ರಾಪರ್ಟಿ ಡಯಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ. ಪ್ರಾಪರ್ಟಿ ಡಯಲಾಗ್ ಬಾಕ್ಸ್ ಒಂದು ಡ್ರಾಪ್ ಡೌನ್ ಲಿಸ್ಟ್ ನೊಂದಿಗೆ ಟೆಂಪ್ಲೇಟ್ಸ್ ಗಳನ್ನು ಒಳಗೊಂಡಿದೆ. ಲಿಸ್ಟ್ ಅಮಿನೋ ಆಸಿಡ್ಸ್, ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್, ನ್ಯೂಕ್ಲಿಕ್ ಬೇಸಸ್, ನ್ಯೂಕ್ಲಿಯೋಸೈಡ್ಸ್ ಮತ್ತು ಸ್ಯಾಕರೈಡ್ಸ್ ಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಐಟಮ್ ಒಂದು ಸಬ್ ಮೆನ್ಯುವನ್ನು ಹೊಂದಿದೆ. ನಾವು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅನ್ನು ಆಯ್ಕೆ ಮಾಡಿ ಸಬ್ ಮೆನ್ಯುವಿನಲ್ಲಿನ ಬೆಂಜೀನ್ ನ ಮೇಲೆ ಕ್ಲಿಕ್ ಮಾಡೋಣ. ಪ್ರಾಪರ್ಟಿ ಪೇಜ್ ನ ಮೇಲೆ ಬೆಂಜೀನ್ ನ ರಚನೆಯನ್ನು ತೋರಿಸಲಾಗಿದೆ. ಬೆಂಜೀನ್ ನ ರಚನೆಯನ್ನು ತೋರಿಸಲು ಈಗ ಡಿಸ್ಪ್ಲೇ ಏರಿಯಾದ ಮೇಲೆ ಕ್ಲಿಕ್ ಮಾಡಿ. ಹೀಗೆಯೇ ನ್ಯಾಫ್ಥಲೀನ್ ನ ರಚನೆಯನ್ನು ಆಯ್ಕೆ ಮಾಡಿ. ಡಿಸ್ಪ್ಲೇ ಏರಿಯಾದ ಮೇಲೆ ಕ್ಲಿಕ್ ಮಾಡೋಣ. ಇತರ ರಚನೆಗಳನ್ನು ನೀವೇ ಆಯ್ಕೆ ಮಾಡಿ ಡಿಸ್ಪ್ಲೇ ಏರಿಯಾದ ಮೇಲೆ ಇರಿಸಿ. ನಾವು ಫೈಲ್ ಅನ್ನು ಈಗ ಸೇವ್ ಮಾಡೋಣ.
ಟೂಲ್ ಬಾರ್ ನ ಮೇಲಿರುವ ಸೇವ್ ದ ಕರೆಂಟ್ ಫೈಲ್ ಐಕಾನ್ ನ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಸ್ ಎನ್ನುವ ಡಯಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ. ಫೈಲ್ ನೇಮ್ ಅನ್ನು ಬೆಂಜೀನ್ ಎಂದು ನಮೂದಿಸಿ ಸೇವ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಈಗ ಇರುವ ಟೆಂಪ್ಲೇಟ್ ನ ಪಟ್ಟಿಗೆ ಹೊಸ ಟೆಂಪ್ಲೇಟ್ ಅನ್ನು ಸೇರಿಸಲು ನಾವು ಕಲಿಯೋಣ. ಟೂಲ್ ಬಾರ್ ನಲ್ಲಿನ ಓಪನ್ ಅ ಫೈಲ್ ಐಕಾನ್ ನ ಮೇಲೆ ಕ್ಲಿಕ್ ಮಾಡಿ ಫೈಲ್ ಮತ್ತು ಫೋಲ್ಡರ್ ಗಳೊಂದಿಗೆ ಒಂದು ವಿಂಡೋ ತೆರೆಯುತ್ತದೆ. ಹೆಕ್ಸೇನ್ ಎನ್ನುವ ಫೈಲ್ ಅನ್ನು ಪಟ್ಟಿಯಿಂದ ಆಯ್ಕೆ ಮಾಡಿ. ಓಪನ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಟೆಂಪ್ಲೇಟ್ ನ ಪ್ರಾಪರ್ಟಿ ಪೇಜ್ ನಲ್ಲಿನ ಆಡ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಟೆಂಪ್ಲೇಟ್ ಪ್ರಾಪರ್ಟಿ ಪೇಜ್ ತೆರೆದುಕೊಳ್ಳುತ್ತದೆ. ಪ್ರಾಪರ್ಟಿ ಪೇಜ್ ನೇಮ್ ಮತ್ತು ಕ್ಯಾಟೆಗರಿ ಎನ್ನುವ ಎರಡು ಫೀಲ್ಡ್ ಗಳನ್ನು ಹೊಂದಿದೆ. ಕ್ಯಾಟೆಗರಿ ಫೀಲ್ಡ್ ಒಂದು ಡ್ರಾಪ್ ಡೌನ್ ಲಿಸ್ಟ್ ಅನ್ನು ಹೊಂದಿದೆ. ನಾವು ಲಿಸ್ಟ್ ನಿಂದ ಆಯ್ಕೆ ಮಾಡಬಹುದು ಅಥವಾ ನಮ್ಮದೇ ಆದ ಕ್ಯಾಟೆಗರಿಯನ್ನು ಸೇರಿಸಬಹುದು. ಟೆಕ್ಸ್ಟ್ ಫೀಲ್ಡ್ ನಲ್ಲಿ ಹೈಡ್ರೋಕಾರ್ಬನ್ಸ್ ಎಂದು ಟೈಪ್ ಮಾಡುವುದರ ಮೂಲಕ ನಾವು ಹೊಸ ಕ್ಯಾಟೆಗರಿ ಅನ್ನು ಸೇರಿಸೋಣ. ನೇಮ್ ಫೀಲ್ಡ್ ನಲ್ಲಿ ಕಾಂಪೌಂಡ್ ನ ಹೆಸರನ್ನು ಹೆಕ್ಸೇನ್ ಎಂದು ನಮೂದಿಸಿ ಡಿಸ್ಪ್ಲೇ ಏರಿಯಾದ ಮೇಲಿನ ಹೆಕ್ಸೇನ್ ನ ರಚನೆಯ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಟೆಂಪ್ಲೇಟ್ ನ ಪ್ರಾಪರ್ಟಿ ಪೇಜ್ ನಲ್ಲಿ ಇದನ್ನು ತೋರಿಸಲಾಗುವುದು. ಒಕ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಈಗ ಟೆಂಪ್ಲೇಟ್ಸ್ ನ ಡ್ರಾಪ್ ಡೌನ್ ನ ಮೇಲೆ ಕ್ಲಿಕ್ ಮಾಡಿ. ಹೈಡ್ರೋಕಾರ್ಬನ್ಸ್ ಕ್ಯಾಟೆಗರಿಯನ್ನು ಆಯ್ಕೆ ಮಾಡಿ. ಹೆಕ್ಸೇನ್ ನ ರಚನೆಯನ್ನು ಟೆಂಪ್ಲೇಟ್ ನ ಪಟ್ಟಿಗೆ ಸೇರಿಸಲಾಗಿದೆ ಎಂದು ಗಮನಿಸಿ. ಆಕ್ಟೇನ್ ನ ರಚನೆಯನ್ನು ಹೈಡ್ರೋಕಾರ್ಬನ್ ನ ವರ್ಗಕ್ಕೆ ನೀವೇ ಸೇರಿಸಿ. ನಾವು ಹೆಕ್ಸೇನ್ ಫೈಲ್ ಅನ್ನು ಮುಚ್ಚೋಣ. ಫೈಲ್ ಮೆನ್ಯುಗೆ ಹೋಗಿ ಫೈಲ್ ಅನ್ನು ಮುಚ್ಚಲು ಕ್ಲೋಸ್ ಅನ್ನು ಆಯ್ಕೆ ಮಾಡಿ. ಟೆಂಪ್ಲೇಟ್ಸ್ ನ ಪ್ರಾಪರ್ಟಿ ಪೇಜ್ ಅನ್ನು ಮುಚ್ಚಲು ಸೆಲೆಕ್ಟ್ ಒನ್ ಆರ್ ಮೋರ್ ಆಬ್ಜೆಕ್ಟ್ಸ್ ಟೂಲ್ ನ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ರೆಸಿಡ್ಯೂಸ್ ನ ಬಗ್ಗೆ ತಿಳಿದುಕೊಳ್ಳೋಣ. ರೆಸಿಡ್ಯೂಸ್ ಗಳನ್ನು ಕಾರ್ಬನ್ ಚೈನ್ ಗೆ ಜೋಡಿಸಲಾದ ಕ್ರಿಯಾತ್ಮಕ ಸಮೂಹದ ಸ್ವಭಾವವನ್ನು ತಿಳಿಯಲು, ಕ್ರಿಯಾತ್ಮಕ ಸಮೂಹದ ರಚನೆಯನ್ನು ತಿಳಿಯಲು, ಡೇಟಾಬೇಸ್ ಗೆ ಹೊಸ ಕ್ರಿಯಾತ್ಮಕ ಸಮೂಹವನ್ನು ಸೇರಿಸಲು ಬಳಸಲಾಗುತ್ತದೆ. ಟೂಲ್ಸ್ ಮೆನ್ಯುಗೆ ಹೋಗಿ ಎಡಿಟ್ ರೆಸಿಡ್ಯೂಸ್ ನ ಮೇಲೆ ಕ್ಲಿಕ್ ಮಾಡಿ. ರೆಸಿಡ್ಯೂಸ್ ಎನ್ನುವ ವಿಂಡೋ ತೆರೆದುಕೊಳ್ಳುತ್ತದೆ. ಇದು ನ್ಯೂ, ಸೇವ್ ಮತ್ತು ಡಿಲೀಟ್ ಎನ್ನುವ ಮೂರು ಬಟನ್ ಗಳನ್ನು ಹೊಂದಿದೆ. ನ್ಯೂ ಬಟನ್ ಒಂದು ಡ್ರಾಪ್ ಡೌನ್ ಲಿಸ್ಟ್ ಅನ್ನು ಹೊಂದಿದೆ. ಲಿಸ್ಟ್ ನಿಂದ NPR ಅನ್ನು ಆಯ್ಕೆ ಮಾಡಿ. ಐಡೆಂಟಿಟಿ ಟ್ಯಾಬ್ ಆಯ್ಕೆಯಾದ ರೆಸಿಡ್ಯೂಸ್ ನ ಸಿಂಬಲ್ ಮತ್ತು ನೇಮ್ ಗಳನ್ನು ತೋರಿಸುತ್ತದೆ. ಫಾರ್ಮುಲಾ ಟ್ಯಾಬ್ ಆಯ್ಕೆಯಾದ ರೆಸಿಡ್ಯೂಸ್ ನ ಮೂಲರೂಪದ ತೆಳು ರಚನೆಯನ್ನು ತೋರಿಸುತ್ತದೆ. ಹೀಗೆಯೇ ನಾವು SBU ಅನ್ನು ಸೆಕೆಂಡರಿ ಬ್ಯೂಟೈಲ್ ಗಾಗಿ ಆಯ್ಕೆ ಮಾಡೋಣ. ಆಯ್ಕೆಯಾದ ರೆಸಿಡ್ಯೂಸ್ ನ ಸಿಂಬಲ್, ನೇಮ್ ಮತ್ತು ತೆಳು ರಚನೆಗಳನ್ನು ಗಮನಿಸಿ. ಈಗ ಹೈಡ್ರಾಕ್ಸಿ ಗ್ರೂಪ್ ಅನ್ನು ಒಂದು ಹೊಸ ರೆಸಿಡ್ಯೂ ಎಂದು ನಾವು ಸೇರಿಸೋಣ. ಒಂದು ಹೊಸ ರೆಸಿಡ್ಯೂ ಅನ್ನು ಸೇರಿಸಲು ನ್ಯೂ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಸಿಂಬಲ್ ಫೀಲ್ಡ್ ನಲ್ಲಿ OH ಎಂದು ಟೈಪ್ ಮಾಡಿ. ಇದನ್ನು ಹೈಡ್ರಾಕ್ಸಿ ಎಂದು ಹೆಸರಿಸಿ. ಫಾರ್ಮುಲಾ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ. ನೀವು ಒಂದು ಬುಲೆಟೆಡ್ ಬಾಂಡ್ ಅನ್ನು ನೋಡುವಿರಿ. ಕರ್ಸರ್ ಅನ್ನು ಬಾಂಡ್ ನ ಹತ್ತಿರ ಇರಿಸಿ ದೊಡ್ಡಕ್ಷರ O ಅನ್ನು ಒತ್ತಿ. O ಮತ್ತು OS ಗಳೊಂದಿಗೆ ಒಂದು ಸಬ್ ಮೆನ್ಯು ತೆರೆದುಕೊಳ್ಳುತ್ತದೆ. O ಅನ್ನು ಆಯ್ಕೆ ಮಾಡಿ. OH ಗ್ರೂಪ್ ಬಾಂಡ್ ಗೆ ಸೇರಿಸಿಕೊಳ್ಳುತ್ತದೆ. ಸೇವ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಈಗ ಲಿಸ್ಟ್ ಅನ್ನು ವೀಕ್ಷಿಸಲು ನ್ಯೂ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. OH ರೆಸಿಡ್ಯೂ ಲಿಸ್ಟ್ ಗೆ ಸೇರಲ್ಪಟ್ಟಿದೆ ಎಂದು ಗಮನಿಸಿ. ವಿಂಡೋವನ್ನು ಮುಚ್ಚಲು ನಾವು ಕ್ಲೋಸ್ ಬಟನ್ ನ ಮೇಲೆ ಕ್ಲಿಕ್ ಮಾಡೋಣ. ಇದರೊಂದಿಗೆ ನಾವು ಈ ಟ್ಯುಟೋರಿಯಲ್ ನ ಕೊನೆಗೆ ಬರುತ್ತೇವೆ. ನಾವು ಸಾರಾಂಶಗೊಳಿಸೋಣ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಪ್ರಿಫರೆನ್ಸಸ್ ಅನ್ನು ಎಡಿಟ್ ಮಾಡುವುದು, ಟೆಂಪ್ಲೇಟ್ ಗಳನ್ನು ನಿಭಾಯಿಸುವುದು, ಸಿದ್ಧವಾಗಿರುವ ಟೆಂಪ್ಲೇಟ್ ಗಳನ್ನು ಆಯ್ಕೆ ಮಾಡುವುದು ಹಾಗೂ ಬಳಸುವುದು, ಹೊಸ ಟೆಂಪ್ಲೇಟ್ ಅನ್ನು ಸೇರಿಸುವುದು, ರೆಸಿಡ್ಯೂಸ್ ನ ಉಪಯೋಗಗಳು ಮತ್ತು ರೆಸಿಡ್ಯೂಸ್ ಅನ್ನು ಎಡಿಟ್ ಮಾಡುವುದು ಇವುಗಳ ಬಗ್ಗೆ ಕಲಿತಿದ್ದೇವೆ. ಅಸೈನ್ಮೆಂಟ್ ರೂಪದಲ್ಲಿ ಟೆಂಪ್ಲೇಟ್ಸ್ ಪಟ್ಟಿಯಿಂದ ಸ್ಯಾಕರೈಡ್ಸ್ ಅನ್ನು ಆಯ್ಕೆ ಮಾಡಿ ಹಾಗೂ ಬಳಸಿ. ಇತರ ರೆಸಿಡ್ಯೂಗಳನ್ನು ಪರಿಶೋಧಿಸಿ. ಈ ಕೆಳಗಿನ URL ನಲ್ಲಿ ಲಭ್ಯವಿರುವ ವಿಡಿಯೋವನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವನ್ನು ಸಾರಾಂಶಗೊಳಿಸುತ್ತದೆ. ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ಪಾಸಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ಲಿಂಕ್ ಗೆ ಬರೆಯಿರಿ. contact@spoken-tutorial.org. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಅ ಟೀಚರ್ ಎಂಬ ಪ್ರಕಲ್ಪದ ಭಾಗವಾಗಿದೆ. ಇದು ಭಾರತ ಸರ್ಕಾರದ ICT MHRD ಯ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನ ಆಧಾರವನ್ನು ಪಡೆದಿದೆ.
ಈ ಮಿಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ ನಲ್ಲಿ ಲಭ್ಯವಿದೆ. ಐಐಟಿ ಬಾಂಬೆಯಿಂದ ಸ್ಕ್ರಿಪ್ಟ್ ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ವಾಸುದೇವ್ ಐತಾಳ್ ವಂದನೆಗಳು.